ಇವತ್ತಿನಿಂದ ಪಾಡ್ಯದವರೆಗೆ ಯಾವ್ಯಾವ ಥರದ ಕಾರ್ಯಕ್ರಮಗಳು ಯಾರ್ಯಾರ ಪ್ರವಚನಗಳು ಇರುತ್ತಂತ? ಶ್ರೀಶೈಲದ ಸುಕ್ಷೇತ್ರದ ಮಠಗಳು ಇಲ್ಲಿ ಪ್ರಾಚೀನವಾದ ಸಾರಂಗ ಮಠ 4ನೇ ಶತಮಾನದಿಂದ ಬಂದಿರತಕ್ಕಂಥದ್ದು. ಇವತ್ತಿಗೂ ಸಾರಂಗ ಮಠ ಸಾರ ಮಲ್ಲಿಕಾರ್ಜುನ ತೇರ ಅಂತ ಪ್ರಸಿದ್ಧವಾಗಿರ್ತಕ್ಕಂಥದ್ದು. ಇಂಥ ಪುಣ್ಯಕ್ಷೇತ್ರದಲ್ಲಿ ಸಾರಂಗ ಮಠದಲ್ಲಿ ಇವತ್ತಿನ ಕಾರ್ಯಕ್ರಮ ಪ್ರಾರಂಭ. ಧಾರ್ಮಿಕವಾಗಿ ಪ್ರವಚನವನ್ನ ಶಿವದರ್ಶನ ಪ್ರವಚನ ಅಭಿನವ ಬಸವಲಿಂಗ ಮಹಾಸ್ವಾಮಿಗಳು ಮುಗುಳಿಯವರು ಮಾಡ್ತಾ ಇದ್ದಾರೆ. ದಿವ್ಯ ಸಾನ್ನಿಧ್ಯವನ್ನ ಜಗದ್ಗುರು ನಿಡಮಾಮಿಡಿ ಸಂಸ್ಥಾನದ ಪೀಠಾಧಿಪತಿ ವೀರಭದ್ರ ಚನ್ನಮಲ್ಲ ಮಹಾಸ್ವಾಮಿಗಳು ಸಾನ್ನಿಧ್ಯದಲ್ಲಿ ನಡೀತಾ ಇದೆ. ಇವತ್ತಿನ ಕಾರ್ಯಕ್ರಮದ ಸಾನ್ನಿಧ್ಯ ಸಮ್ಮುಖವನ್ನ ಸಿದ್ಧಲಿಂಗ ಮಹಾಸ್ವಾಮಿಗಳು ನೆಲೋಗಿಯವರು, ದತ್ತಾತ್ರೇಯ ಪಾಟೀಲ್ ರೇವೂರು ನಿಕಟಪೂರ್ವ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷರು, ಆ ನಂತರ ಶಿವಕಾಂತ್ ಮಹಾಜನ್ ಅವರು, ರಾಜು ಲೇಂಟಿ ನೌಕರ ಸಂಘದ ಅಧ್ಯಕ್ಷರು ಮತ್ತು ಸುನಂದಮ್ಮ ತಾಯಿ ತೂರ್ಪಲ್ಲಿಯವರು ಭಾಗವಹಿಸ್ತಾ ಇದ್ದಾರೆ. ಇವತ್ತಿನ ಕಾರ್ಯಕ್ರಮವನ್ನ ಪೂಜ್ಯ ನಿಡಮಾಮಿಡಿ ಮಹಾಸ್ವಾಮಿಗಳಿಗೆ ರುದ್ರಾಕ್ಷಿ ಕಿರೀಟವನ್ನು ಇಟ್ಟು ಗೌರವ ಸಮರ್ಪಣೆಯಿಂದ ಶ್ರೀಮಠದಿಂದ ಮಾಡ್ತಾ ಇದೆ. ಉಪನ್ಯಾಸ ನೀಡತಕ್ಕಂಥ ಸಾಹಿತಿಗಳು ಸಿದ್ಧಲಿಂಗಯ್ಯ ಅಂತಕ್ಕಂಥವ್ರು ಬೆಂಗಳೂರಿನಿಂದ ಬರ್ತಾ ಇದ್ದಾರೆ, ಮಾಜಿ ಪತ್ರಕರ್ತರು, ಅವರಿಂದ ಉಪನ್ಯಾಸ ನಡೀತಾ ಇದೆ. ಇಂಥ ಕಾರ್ಯಕ್ರಮದಲ್ಲಿ ದಿವಸ ಮಠದಲ್ಲಿ 12,000ಕ್ಕಿಂತ ಮೇಲ್ಪಟ್ಟ ಜನ ಪ್ರಸಾದ ಮಾಡ್ತಾ ಇದ್ದಾರೆ. 5 ದಿವಸ ಪರ್ಯಂತರವಾಗಿ ನೀರಿನ ಕೊರತೆ ಇಲ್ಲ, ಪ್ರಸಾದದ ಕೊರತೆ ಇಲ್ಲ, ಭಕ್ತರಿಗೆ ವಸತಿಯ ಕೊರತೆ ಇಲ್ಲ, ಎಲ್ಲ ಸೌಲಭ್ಯವನ್ನ ಶ್ರೀಮಠ ಒದಗಿಸಿಕೊಡ್ತಾ ಇದೆ. ಇಂಥ ಪುಣ್ಯ ಕಾರ್ಯಕ್ರಮದಲ್ಲಿ ಸುಕ್ಷೇತ್ರ ಶ್ರೀಶೈಲ ಸಾರಂಗ ಮಠಕ್ಕೆ ಬಂದು ಎಲ್ಲರೂ ಭಾಗಿಗಳಾಗಿ ದರ್ಶನ, ಆಶೀರ್ವಾದ, ಪ್ರಸಾದ ಸ್ವೀಕಾರ ಮಾಡಬೇಕಾಗಿ ವಿನಂತಿ. ಅಪ್ಪರ, ಇದು ಪ್ರಾಚೀನ ಮಠ. ಈ ಮಲ್ಲಿಕಾರ್ಜುನಕ್ಕಿಂತ ಇದು ಯಾವ ರೀತಿ 4ನೇ ಶತಮಾನದಲ್ಲಿ ಶ್ರೀಶೈಲ ಮಲ್ಲಿಕಾರ್ಜುನ ಮಠದ ಇತ್ತಲ್ಲ, ಅದೇ ಸಂದರ್ಭದಲ್ಲಿ ಸ್ಥಾಪನೆ ಆಗಿದ್ವಾ? ಇಲ್ಲಿ ಘಂಟಾ ಮಠ, ಸಾರಂಗ ಮಠ, ರುದ್ರಾಕ್ಷಿ ಮಠ, ವಿಭೂತಿ ಮಠ ಮತ್ತು ಭಿಕ್ಷಾವೃತಿ ಮಠ 5 ಪ್ರಾಚೀನವಾದ ಮಠಗಳು ಮಲ್ಲಯ್ಯ ಎಂದು ಅಲ್ಲಿ ಸ್ಥಾಪನೆ ಆಗಿದೆ. ಮಲ್ಲಯ್ಯ ಎಂದು ಉದಿಸಿದ್ದಾರೆ. ಎಂ ಕಲಬುರ್ಗಿ ಹೇಳ್ತಾ ಇದ್ದಾರೆ 4ನೇ ಶತಮಾನದ ಮಠಗಳು. ಇವತ್ತಿಗೂ ಮಠಗಳು ಇವೆ, ಕಲ್ಲಿನ ಮಠಗಳು. ಸಾರಂಗ ಮಠ ಇವತ್ತಿಗೂ ಅಡಿಯಲ್ಲಿ 60 ವರ್ಷಗಳ ಹಿಂದೆ ನಮ್ಮ ಗುರುಗಳು ಹುಲಿ ಕರಡಿ ಪ್ರಾಣಿಗಳು ಬರ್ತಾವಂತ ತಿಳ್ಕೊಂಡು ಬಿಟ್ಟು ಇಲ್ಲಿ ಶಾಖಾ ಮಠ ಮಾಡಿದ್ದಾರೆ. ಪೂರ್ವಿ ಮಠ ಇವತ್ತಿಗೂ ಕೂಡ ಸಾರಂಗ ಮಠ ಇದೆ. ಅದು 4ನೇ ಶತಮಾನದ ಮಠ, ಶೈವ ಪರಂಪರೆ ಮಠ. ಆನಂತರ ವೀರಶೈವಕ್ಕೆ ಸಂಪ್ರದಾಯಕ್ಕೆ ಒಳಪಟ್ಟಿದೆ.